ವಿಡಿಯೋನು ಶ್ರದ್ಧೆಯಿಂದ ನಿರ್ಮಿಸಲಾಗಿದೆ. ದಯವಿಟ್ಟು ವೀಕ್ಷಿಸಲು ಬಾಕ್ಸ್ ಅನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಬ್ಯಾಕ್ ವಿಡಿಯೋ. ಈ ವಿಡಿಯೋದಲ್ಲಿ ಜಿಯೋ ಫೈಬರ್ ಬಗ್ಗೆ ಹೇಳ್ತಾ ಇದೀನಿ. ಎಲ್ಲಕ್ಕಿಂತ ಮುಂಚೆ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಇದು ನನ್ನ 100ನೇ ವಿಡಿಯೋ. ಸಪೋರ್ಟ್ ಮಾಡಿದವ್ರಿಗೆ, ಲೈಕ್ ಮಾಡಿದವ್ರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಅನಂತ ನಮಸ್ಕಾರಗಳು. ಈಗ ಆಕ್ಚುಲ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಿಮ್ಮ ಏರಿಯಾದಲ್ಲಿ ಸ್ಪಿಟರ್ ಬಾಕ್ಸ್ ಅಥವಾ ಮೈನ್ ಬಾಕ್ಸ್ ಈ ತರ ಬಾಕ್ಸ್ ಇರಬೇಕು. ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಇಲ್ಲ ಅಂದ್ರೆ ಹಾಕಕ್ಕಾಗಲ್ಲ. ಇದು ಏನಂತಾರೆ, ಸ್ಪಿಟರ್ ಬಾಕ್ಸ್ ಅಥವಾ ಮೈನ್ ಬಾಕ್ಸ್ ಏನಂತ ಬೇಕಾದ್ರೆ ಕರಿಬಹುದು. ಇದರಿಂದ ಒಂದು ಆಪ್ಟಿಕಲ್ ಕೇಬಲ್ ಇಡಬೇಕಾಗುತ್ತೆ. ಅಂದ್ರೆ ಆಪ್ಟಿಕ್ ಅಂದ್ರೆ ಒಂದು ಸಣ್ಣನೇ ಗ್ಲಾಸ್ ತುಂಡು, ಅಂದ್ರೆ ವೈರ್. ಆ ಗ್ಲಾಸ್ ತುಂಡು ಮೂವ್ ಮಾಡೋಕ್ಕೋಸ್ಕರ ಜೊತೆಲಿ ನಿಮ್ಮ ಬಾಕ್ಸ್ ಅಂದ್ರೆ ನಿಮ್ಮ ಸ್ಪಿಟರ್ ಬಾಕ್ಸ್ ಏನಿದೆ ಹತ್ತಿರದಲ್ಲಿ ಎಷ್ಟಿದೆ ಅಂತ ನೋಡ್ಕೊಬಹುದು. ಒಟ್ಟು 8 ಕನೆಕ್ಷನ್ ಹಾಕ್ಬೋದು. ಅದರ ಮೇಲೆಲ್ಲ ಜೊತೆ ನೋಡ್ಕೊಬೇಕು. ಎಲ್ಲ ಇದಾದ್ಮೇಲೆ ಜಿಯೋ ಫೈಬರ್ ವೆಬ್ಸೈಟ್ ಹೋಗಿ ಅಥವಾ ನಿಮ್ಮ ಹತ್ತಿರದ ಜಿಯೋ ಫೈಬರ್ ಟೆಕ್ನಿಷಿಯನ್ ಏನಿರ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಬೇಕಾಗುತ್ತೆ ಗುರು. ಅದಕ್ಕೋಸ್ಕರ ಈ ತರ ಒಂದು ಬಾಕ್ಸ್ ಇರೋ ಸಾಕು. ಇಂಡಿಕೇಶನ್ಗೆ ನಿಮ್ಮ ಹತ್ತಿರದಲ್ಲಿ ಜಿಯೋ ಫೈಬರ್ ಇದೆಯಾ ಅಂತ ಗೊತ್ತಾಗುತ್ತೆ. ಸ್ಟ್ರೈಟ್ ವೈರ್ ಹೇಳ್ಕೊಂಡು ಕರೆಕ್ಟ್ ಕೆಳಗೆ ಬಂದ್ರೆ ನಮ್ಮ ಮನೆಗೆ ವೈರ್ ಕಲೆಕ್ಷನ್ ಎಲ್ಲ ಆಗೋಗುತ್ತೆ. ಅಪ್ ಟು 100 ಮೀಟರ್ಸ್ ಲಿಮಿಟ್ ಇರುತ್ತೆ ನ್ಯಾಪ್ಕೈ ಇರ್ಲಿ. ಜೊತೆಲಿ 10 ಮೀಟರ್ ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ 8 ರೂಪೀಸ್ ಪರ್ ಮೀಟರ್ ಆಗುತ್ತೆ. ರಂಗೋನೆ ಅಂತ ಬೈಕೊಂಬಿಡಿ ಗುರು, ದಯವಿಟ್ಟು ಸಾರಿ. ಯಾಕೆಂದ್ರೆ ಟೆಕ್ನಿಷಿಯನ್ ಆಲೇ ಬಂದು ಚೆಕ್ ಮಾಡೋಗಿರ್ತಾರೆ ಜಿಯೋ ಫೈಬರ್ ಬಾಕ್ಸ್ ನ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಏನು ಉಪಯೋಗ ಬರದೇ ಇರು ಅವಾಗ ಉಪಯೋಗ ಬರುತ್ತೆ. ಜೊತೆಲಿ ಇದ್ದೇ ಇರುತ್ತೆ ಅಂದ್ರೆ ಪವರ್ ಬಗ್ಗೆ ಇನ್ಫಾರ್ಮೇಶನ್, ಲೈಟ್ ಇಂಡಿಕೇಶನ್, ರೇಡಿಯೇಷನ್ ಅದು ಇದು ಇದ್ದೇ ಇರುತ್ತೆ. ನೆಕ್ಸ್ಟ್ ಅನ್ಲಿಮಿಟೆಡ್ ಪುರುಷ ಅಂದ್ರೆ ನಮ್ ಬ್ಲಾಕ್ ಜಿಯೋ ಫೈಬರ್ ಈಗ ಬರ್ತಾ ನೋಡ್ರಿ. ಫುಲ್ ಬ್ಲಾಕ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ಬ್ಲಾಕ್ ಕಲರ್ ಇಷ್ಟಪಡೋರ್ಗೆ ಒಳ್ಳೆ ಲುಕ್ ಕಾಣಿಸುತ್ತೆ. ಜೊತೆಲಿ ಒಂದು ಆಂಟಿನಾ ಬೇರೆ ಇಲ್ಲ ಅನ್ಕೊಂಡ್ಬೇಡಿ, ಒಳಗೆ ಆಂಟಿನಾ ಬೇರೆ ಇದೆ. ಶೈನಿಂಗ್ ಅಲ್ವಾ. ನೆಕ್ಸ್ಟ್ ಅದ್ರ ಬ್ಯಾಕ್ ಸೈಡ್ ಏನಿದೆ, ಅದರ ಹಿಂದ್ಗಡೆ ಏನಿದೆ ನೋಡೋಣ ಬನ್ನಿ. ಅದರ ಹಿಂದ್ಗಡೆ ಒಂದು ಪ್ಯಾಚ್ ಕೇಬಲ್ ಹಾಕೋಬಹುದು. ಅಂದ್ರೆ ಒಂದು ಆಪ್ಟಿಕಲ್ ಕೇಬಲ್ ಏನಿದೆ ಯೆಲ್ಲೋ ಕಲರ್ದು, ಅದೊಂದು ಪ್ಯಾಚ್ ಕೇಬಲ್ ಹಾಕೋಬಹುದು. ಜೊತೆಲಿ ಈಗ ಪೋರ್ಟ್ಸ್ ಗಳ ಸುರಿಮಳೆ. ಪೋರ್ಟ್ಸ್ ಅಲ್ಲಿ ಏನಿದೆ ನೋಡ್ಕೊಂಬಂದ್ರೆ ಒಂದು ಪವರ್ ಇನ್ಪುಟ್ ಪೋರ್ಟ್ ಇದೆ, ರಿಸೆಟ್ ಪೋರ್ಟ್ ಇದೆ, WPN ಪೋರ್ಟ್ ಇದೆ, 2 USB ಪೋರ್ಟ್ ಇದೆ. ಅಂದ್ರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡ್ ನೆಟ್ಟಿಗೆ. ಜೊತೆ 4 ಲ್ಯಾಂಡ್ ಪೋರ್ಟ್ಸ್ ಇದೆ. ಜೊತೆ ಒಂದು ಟೆಲಿಫೋನ್ ಪೋರ್ಟ್ಸ್ ಇದೆ. ಟೆಲಿಫೋನ್ ಪೋರ್ಟ್ ಇಂಟರ್ನ್ಯಾಷನಲ್ ಎಲ್ಲ ಮಾಡಕ್ಕಾಗಲ್ಲ, ಬರೀ ಲೋಕಲ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಲ್ಯಾಂಡ್ ಲೈನ್ ಹಾಕೊಂಡು. ಯಾಕೆ ಕೊಯ್ತಾವನಲ್ಲ ಬದಲು ಪ್ಲಾನ್ಸ್ ಹೇಳೋ ಇನ್ನೋರ್ಗೆ. ಈಗ ಪ್ಲಾನ್ ಸ್ಟಾರ್ಟ್ ಆಗುತ್ತೆ. 2500 ರೂಪಾಯಿ ಕೊಟ್ರೆ 150 MBPS ಟ್ರೂಲಿ ಅನ್ಲಿಮಿಟೆಡ್ ನೆಟ್ ಅಂತಾರೆ. ಅನ್ಲಿಮಿಟೆಡ್ ಅಲ್ಲ, 3330 GB ನೆಟ್ ಕ್ಯಾಪ್ ಇದ್ದೇ ಇರುತ್ತೆ. ಜೊತೆಗೆ 12 OTT ಪ್ಲಾನ್ಸ್ ಜೊತೆಲಿ 4K ಸೆಟ್ ಬಾಕ್ಸ್. ಬಜೆಟ್ ಪ್ಲಾನ್ ಅವ್ರಿಗೆ 1500 ರೂಪಾಯಿಗೆ 150 MBPS ಟ್ರೂಲಿ ಅನ್ಲಿಮಿಟೆಡ್ ನೆಟ್ ಕೊಡ್ತಾರೆ. ಪೋಸ್ಟ್ ಪೇಡ್ ಬಂದ್ಬಿಡೋಣ. ಪೋಸ್ಟ್ ಪೇಡ್ ನಾನ್ ರೆಕಮೆಂಡ್ ಮಾಡಲ್ಲ, ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. 2394 ರೂಪಾಯಿ ಕೊಟ್ರೆ ವಿತ್ GST 6 months ಗೆ 30 MBPS ನೆಟ್ ಪ್ಯಾಕ್ ಕೊಡ್ತಾರೆ. ಅದೇ ರೀತಿ 100 MBPS ಅದು ಇದು ಕೊಡ್ತಾರೆ. ಏನಕ್ಕೆ ಪೋಸ್ಟ್ ಪೇಡ್ ಬೇಡ ಅಂದಿದ್ದಕ್ಕೆ ಒಂದೇ ಸಲ 6 ತಿಂಗಳು ಯೂಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಹೊರಗಡೆ ಹೋದ್ರೆ ಯೂಸ್ ಮಾಡಕ್ಕಾಗಲ್ಲ, ಮತ್ತೆ ವೇಸ್ಟ್ ಆಗುತ್ತೆ. ಅಡ್ವಾಂಟೇಜ್ ಏನು ಅಂದ್ರೆ ಇನ್ಸ್ಟಾಲೇಷನ್ ಚಾರ್ಜ್ ಫ್ರೀ, ಬಾಕ್ಸ್ ಫ್ರೀ, ಎಲ್ಲ ಫ್ರೀ. ಬರೀ ಅಷ್ಟು ಮಾತ್ರ ಕಟ್ಟಬೇಕು. ಈಗ ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಮಾಡ್ಬಿಡೋಣ. ಹಳೆ ವಿಡಿಯೋ ಏನಿತ್ತು ಅಲ್ಲಿ ಡಿಲೀಟ್ ಆಗ್ಬಿಡ್ತು ಗುರು, ತುಂಬಾ ಬೇಜಾರಾಗೋಯ್ತು. ಈಗ ಆ ಹೊರಗಡೆಯಿಂದ ಕೇಬಲ್ ಏನಿದೆ ಅಂದ್ರೆ ಆಪ್ಟಿಕಲ್ ಕೇಬಲ್ ಇಂದ ಡೈರೆಕ್ಟ್ ಆಗಿ ತಂದ್ಬಿಟ್ಟು ಒಂದು ಸ್ಕ್ರೀನ್ ನೆಟ್ ಸ್ಲೈಸ್ ಮಾಡ್ಬಿಟ್ಟು ಒಂದು ವೈಟ್ ಬಾಕ್ಸ್ ಒಳಗೆ ಹಾಕ್ತಾರೆ, ಅದು ಡಿಸ್ಟ್ರಿಬ್ಯೂಷನ್ಗೆ. ನೆಕ್ಸ್ಟ್ ಒಂದು ಆಪ್ಟಿಕಲ್ ಕೇಬಲ್ ತಗೊಬೇಕಾಗ್ತಿದೆ. ಏನಕ್ಕೆ ಆಪ್ಟಿಕಲ್ ಬಾಕ್ಸ್ ಅನ್ಲಿಮಿಟೆಡ್ ಪುರುಷ ಅಂದ್ರೆ ನಮ್ ಬ್ಲಾಕ್ ಜಿಯೋ ಫೈಬರ್ ಬಾಕ್ಸ್ ಒಳಗೆ ನೀಟಾಗಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಬೇಡ ಅನ್ನೋರ್ಗೆ ಹಾಕ್ಬಿಡ್ತೀನಿ. ಫಸ್ಟ್ ವೈರ್ ತಗೊಂಡೆ, ಏನೋ ಕಾಣಿಸ್ತಾ ಇಲ್ವಲ್ಲ ಅನ್ನೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಿಮ್ ಪಾದಗಳಿಗೆ ನಮಸ್ಕಾರ. ನೆಕ್ಸ್ಟ್ ವೈರ್ ತಗೊಬೇಕು, ಒಂದು ಆಪ್ಟಿಕಲ್ ಕೇಬಲ್. ಅದರಲ್ಲಿ ಬಾಕ್ಸ್ ಇರ್ತಿದೆ, ಏನೋ ಅವಾಗಲೇ ಅನ್ಬಾಕ್ಸಿಂಗ್ ತೋರಿಸಿದಾಗ ಬಾಕ್ಸ್ ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಏನಿದ್ರೆ ಆಪ್ಟಿಕಲ್ ಕೇಬಲ್ ಜರುಗ್ದಂಗೆ. ನೆಕ್ಸ್ಟ್ ಇನ್ನೊಂದು ತುದಿ ಏನಿದೆ ಅದನ್ನ ಡೈರೆಕ್ಟ್ ಆಪ್ಟಿಕಲ್ ಬಾಕ್ಸ್ ಅಂದ್ರೆ ಅನ್ಲಿಮಿಟೆಡ್ ಪುರುಷನ ಒಳಗೆ ಹಾಕ್ಬೇಕಾಗುತ್ತೆ. ಲೇಸರ್ ಎಡಿಷನ್ ಕಾಷನ್ ಜೊತೆಗೆ ನೆಕ್ಸ್ಟ್ 2 ರೌಂಡ್ ಹಾಕ್ಬೇಕಾಗುತ್ತೆ. 2 ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ದಯವಿಟ್ಟು. ಡೈರೆಕ್ಟ್ ಆಗಿ ಜರುಗ್ದಂಗೆ ಏನು ಆಗ್ದಂಗೆ ಆಪ್ಟಿಕಲ್ ಕೇಬಲ್ ನೀಟಾಗಿ ಸ್ಮೂತ್ ಆಗಿರುತ್ತೆ. ಅದಕ್ಕೆ ನೀಟಾಗಿ ಒಂದು 2 ರೌಂಡ್ ಹಾಕ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಒಂದ್ ರೇಂಜ್ಗೆ ನೀರು ಇಳಿದಿರುತ್ತೆ, ಎಲ್ಲ ತಪ್ಪು ತಿಳ್ಕೊಂಬೇಡಿ. ಏನ್ ಗೊತ್ತಾ, ಎಲ್ಲ ಬೂಟ್ ಟೈಮು ಒಂದ್ 2 ನಿಮಿಷ ತಗೊಳುತ್ತೆ, ದಯವಿಟ್ಟು ಕ್ಷಮಿಸಿ.
ತಪ್ಪಲ್ಲ, ಹಾಕಿ ಒಂದ್ 2 ನಿಮಿಷ ಆದ್ರೂ ಬೇಕು ಬೂಟ್ ಟೈಮ್ ಆಗಕ್ಕೆ. ಬೂಟ್ ಟೈಮ್ ಆಗ್ತಾ ಇರುತ್ತೆ ಅದ್ರ ಪಡಿಗೆ ಆಗುತ್ತೆ, ನಾವು ಪಡಿಗೆ ಆಗ್ಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ, ಏನ್ ಮಾಡಕ್ಕಾಗಲ್ಲ. ಇನ್ನೊಂದ್ ಜೊತೆಲಿ ಇದು ನನ್ನ 100ನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊನ್ನೆ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾರೆ, ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ. ಏರ್ಟೆಲ್ ಫೈಬರ್ ಬಗ್ಗೆನೂ ವಿಡಿಯೋ ಮಾಡಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಬೇಕಾದ್ರೆ ಹಾಕ್ಸ್ಕೊಬಹುದು, ಇದು ಬೇಕಾದ್ರೆ ಹಾಕ್ಸ್ಕೊಬಹುದು. ಜಿಯೋ ಫೈಬರ್ ರೆಕಮೆಂಡ್ ಮಾಡ್ತೀನಿ, ಯಾಕೋದಾ ಪ್ರೀಪೇಡ್ 30 Mbps ಏನಿದೆ ನೆಟ್ ಜಿಯೋದಲ್ಲಿ ಕೊಡ್ತಾರೆ, ಆದ್ರೆ ಏರ್ಟೆಲ್ 40 Mbps ಕೊಡ್ತಾರೆ. ಏರ್ಟೆಲ್ 40 Mbps ಗಿಂತ ಜಾಸ್ತಿನೇ ಕೊಡ್ತಾರೆ. ಬೇಕಾದ್ರೆ ಅದು ಹಾಸ್ಕೊಬಹುದು, ಇದು ಹಾಸ್ಕೊಬಹುದು. ಪ್ರೀಪೇಡ್ ಪೋಸ್ಟ್ ಪೇಡ್ ಅದ್ರ ಮೇಲೆ ಒಂದ್ ಸ್ವಲ್ಪ ಫೈಟ್ ಇದೆ, ಅದ್ ಬಿಟ್ರೆ ಇನ್ನೇನು ಇಲ್ಲ ಗುರು. ಅಷ್ಟೇ ಒಳ್ಳೆ ಒಂದು ಡಿಫ್ರೆನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಜಿಯೋ ಫೈಬರ್ ಬಗ್ಗೆ, ಜಿಯೋ ಫೈಬರ್ ಏನಿದೆ, ನಮ್ಮ ಎದುರುಗಡೆ ಮನೆ ಅಣ್ಣ ಇದ್ರು ಟೆಕ್ನಿಷಿಯನ್, ಡೈರೆಕ್ಟ್ ಆಗಿ ಒಂದೇ ದಿನಕ್ಕೆ ಹಾಕೊಟ್ರು. ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲಕ್ಕೆ ಎಲ್ಲ ಕೆಲಸ ಮುಗ್ದಿರುತ್ತೆ, ಅಂದ್ರೆ ಮುಖಾಂತರ ಹೋಗಿ ಬೇಗ ಆಗುತ್ತೆ ಕೆಲಸ. ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಸ್ಪೀಡ್ ಟೆಸ್ಟ್ ನೋಡೋಕಂದ್ರೆ ಒಂದು 150 Mbps ಸ್ಪೀಡ್ ಅಂತಾರೆ, 140 ಮೇಲೆ ಇಟ್ಕೊಳ್ಳಲ್ಲ, ನನಗೂ ಗೊತ್ತಿಲ್ಲ ಏನಕ್ಕೆ ಅಂತ. ಲೇಟೆನ್ಸಿ ಪರವಾಗಿಲ್ಲ, ಚೆನ್ನಾಗಿದೆ. ಅದರಲ್ಲಿ ಡೌನ್ಲೋಡ್ ಸ್ಪೀಡು ಕರೆಕ್ಟ್ ಆಗಿದೆ, ಅಪ್ಲೋಡ್ ಸ್ಪೀಡು ಕರೆಕ್ಟ್ ಆಗಿದೆ. 143 ತಕ ಹೋಗುತ್ತೆ. ಹೋಗ್ಲಾದ್ರೂ ನೋಡ್ಕೊಬಹುದು, ಅಷ್ಟೇ ಸ್ಪೀಡ್ ಗುರು, ಅದ್ರ ಮೇಲೆ ಹೋಗಲ್ಲ, ಅದು ಗೊತ್ತು. ಮಾಡ್ತಾರೆ ಗೊತ್ತಿಲ್ಲ ಗುರು, ಕಮೆಂಟ್ ಮಾಡಿ ಏನಕ್ಕೆ ಅಂತ. ಅದ್ ಏನು ಇಂಪ್ರೂವ್ ಮಾಡ್ಕೊಬೇಕು ಅದನ್ನಾದ್ರೂ ಹೇಳಿ. ಸುಮ್ನೆ ಡಿಸ್ಲೈಕ್ ಮಾಡ್ಬಿಟ್ರೆ ಸುಮ್ನೆ ಒಂಥರ ಆಗುತ್ತೆ. ಪ್ರೋತ್ಸಾಹ ಕೊಡ್ತಾರೋ, ಲೈಕ್ ಕೊಡ್ತಾರೋ ಎಲ್ಲಾರ ಪಾದಕ್ಕೂ ಶರಣಾರ್ಥಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರುತ್ತೆ, ಬೇರೆ ವಿಡಿಯೋಗಳು. ಏರ್ಟೆಲ್ ತಮಕ ಜಿಯೋ ತಮಕ ಅಂತ ಕನ್ಫ್ಯೂಷನ್ ಇರೋ ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾವಾಗಲೇ ಹೇಳ್ದಂಗೆ ನೆಕ್ಸ್ಟ್ ಫೋನಲ್ಲಿ ಹೆಂಗ್ ಇನ್ಕ್ರೀಸ್ ಮಾಡ್ಕೊಬಹುದು ಸ್ಪೀಡ್ ಅಂತ ಇನ್ನೊಂದು ವಿಡಿಯೋ ಹಾಕಿರ್ತೀನಿ. ಐ ಬಟನ್ ಬೇಕಾದ್ರೆ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ, 2 ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.